ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿ ಸಂತು ಯೂಟ್ಯೂಬ್ ಚಾನಲ್. ಬೇಬಿ ಫುಡ್ಸ್ ಆ್ಯಂಡ್ ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇನ್ಸ್ಟೆಂಟ್ ಸರ್ಲಾಕ್ ರೆಸಿಪಿನ ನಾನು ನಿಮಗೆ ಇವತ್ತು ಮಾಡೋದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಮಾಡೋದಿರುತ್ತೆ, ನೋಡ್ಕೊಂಡು ಬನ್ನಿ. ಮತ್ತೆ ನಾನು ಈ ಬ್ರ್ಯಾಂಡು ಪೋಹ ಬಳಸ್ತಿದ್ದೀನಿ. ನೀವು ಯಾವುದಾದ್ರೂ ಬ್ರ್ಯಾಂಡು ಪೋಹ ತಗೋಬೋದು. ನಾನು ಈ ಬೌಲಿಂದ 1 ಬೌಲ್ ಪೋಹನ ಫ್ರೈ ತಗೋತಿದ್ದೀನಿ. ಇದನ್ನ 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ಪೋಹನ ಫ್ರೈ ಮಾಡ್ಕೊಳ್ಳಿ. ಔಟ್ಸೈಡ್ ಫುಡ್ ಬೇಬೀಸ್ಗೆ ಹೆಲ್ತಿ ಅಲ್ಲ, ಹಾಗಾಗಿ ಮನೆಯಲ್ಲಿ ಈ ತರ ನೀವು ಸರ್ಲಾಕ್ನ ಮಾಡಿದ್ರೆ ಔಟ್ಸೈಡ್ ಹೋದಾಗ ಎಲ್ಲಾದ್ರೂ ಈಸಿಯಾಗಿ ನೀವು ನಿಮ್ಮ ಬೇಬಿಗೆ ತಿನ್ನಿಸ್ಬೋದು. ಇದು ಇವಾಗ ಫ್ರೈ ಆಯ್ತು. ನಾನು ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಅಂಡ್ ನೆಕ್ಸ್ಟ್ ಇದೇ ಬೌಲಿಂದ 1/2 ಕಪ್ ಪುಟಾಣಿ ತಗೋಬೇಕು, ಅಥವಾ ಕಡಲೆ ಬೀಜ ಅಂತಾನು ಹೇಳ್ತಾರೆ. ನೀವು ಏನಂತೀರೋ ಅದರ ಮೇಲೆ ನೀವು ತಗೋಬಹುದು. ನೋಡ್ತಿದ್ದೀರಲ್ಲ, 1/4 ಕಪ್ ಅಷ್ಟು ಪುಟಾಣಿ ತಗೋತಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡಬೇಕು. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕಾಗುತ್ತೆ 5 ಮಿನಿಟ್ಸ್ ವರೆಗೂ. ನೋಡ್ತಿದ್ದೀರಲ್ಲ, ಇದು ಕೂಡ ಫ್ರೈ ಆಯ್ತು. ಅಂಡ್ ನಾನು ಇದನ್ನು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಅಂಡ್ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡ್ಕೊತಿದ್ದೀನಿ. ಇದರಲ್ಲಿ ಬಾದಾಮ್, ಕಾಜು ಅಂಡ್ ಏಲಕ್ಕಿ ಇದೆ. 2 ಪೀಸಸ್ ಏಲಕ್ಕಿ ಹಾಕಿದ್ದೀನಿ, ಬೇಬಿಗೆ ಬೇಗ ಡೈಜೆಷನ್ ಆಗಲಿ ಅಂತ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ 1 to 3 ಮಿನಿಟ್ಸ್. ಅಂಡ್ ಫೈನಲಿ ಇದನ್ನು ಕೂಡ ನಾನು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೋಡ್ತಿರ್ಬೋದು. ಅಂಡ್ ಇದಕ್ಕೆ ಸ್ವಲ್ಪ ನಾನು ಜೀರಾನ ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಾನ ಯೂಸ್ ಮಾಡೋದ್ರಿಂದ ಬೇಬಿಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಇಷ್ಟೇನೆ, ಮುಗೀತು. ನಿಮ್ಮ ಬೇಬಿ ಸರಿಗೆ ಎಲ್ಲ ರೆಡಿ ಆಯ್ತು. ಇದನ್ನ ಒಂದ್ ಸ್ವಲ್ಪ ತಣ್ಣಗಾಗೋಕ್ ಬಿಟ್ಬಿಡೋಣ. ಆವಾಗ್ಲೇ ಮತ್ತೆ ಫ್ರೈ ಮಾಡಿ ಹಾಕೊಂಡಿದ್ವಲ್ಲ, ಇದು ಇವಾಗ ತಣ್ಣಗಾಗಿದೆ. ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು. ಈ ತರ ಫೈನ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಕಾಣಿಸ್ತಿದೆ ಅನ್ಕೊಂತೀನಿ. ಇದನ್ನ ಶೋಧಿಸ್ಕೋಬೇಕಾಗುತ್ತೆ. ನಾನು ಈ ಜರಡಿಯಿಂದ ಇದನ್ನ ಶೋಧಿಸ್ಕೊಂತಾ ಇದ್ದೀನಿ. ನಿಮ್ ಬೇಬಿ ಏನಾದ್ರು 6 ಮಂತ್ ಆಫ್ಟರ್ 6 ಮಂತ್ ಬೇಬಿ ಇದೆ ಅಂದ್ರೆ ನೀವು ಬಟ್ಟೆಯಿಂದ ಶೋಧಿಸ್ಕೋಬೇಕಾಗುತ್ತೆ. ಕಾಟನ್ ಬಟ್ಟೆನ ಒಂದು ಬೌಲ್ಗೆ ಕಟ್ಟಿ ಅದರಿಂದ ಶೋಧಿಸ್ಕೋಬೇಕಾಗುತ್ತೆ. ನನ್ನ ಮಗಳು ಆಲ್ರೆಡಿ 1 ಇಯರ್ ಇದ್ದಾಳೆ, ಹಾಗಾಗಿ ನಾನು ಇದರಿಂದ ಸಾಕಾಗುತ್ತೆ. ನನ್ನ ಮಗಳಿಗೆ ಸ್ವಲ್ಪ ರಫ್ ಇದ್ರೂ ಕೂಡ ತಿಂತಾಳ ಅವಳು.
ಇದು ಬೇಬಿಗೆ ಹೋಮ್ ಮೇಡ್ ಆಗಿರೋದ್ರಿಂದ ತುಂಬಾನೇ ಹೆಲ್ತಿ ಇರುತ್ತೆ ಆ್ಯಂಡ್ ಯಾವ ಥರ ಮಾಡಿರ್ತಾರೋ ಅನ್ನೋ ಭಯ ಕೂಡ ಇರಲ್ಲ. ನೀವು ನಿಮ್ಮ ಬೇಬಿಗೆ ಆರಾಮಾಗಿ ತಿನ್ನಿಸ್ಬೋದು. ಇದನ್ನ ನೀವು 1 ಡೇ ಮಾಡಿ ಇಟ್ಕೊಂಡ್ರೆ ಒಂದು 15 ಡೇಸ್ವರೆಗೂ ಆರಾಮ್ಸೆ ತಿನ್ನಿಸ್ಬೋದು. ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ರೆ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಪೌಡರ್ ಎಷ್ಟೊಂದು ಚೆನ್ನಾಗಿದೆ ಅಂತ. ಇದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಕ್ಲೋಸ್ ಮಾಡಬೇಕಾಗುತ್ತೆ. ತುಂಬಾ ದಿನದ್ದು ಮಾಡಿ ಇಟ್ಕೊಳಕ್ ಹೋಗ್ಬೇಡಿ. 1 ವೀಕ್ ಅಥವಾ 2 ವೀಕ್ ಆಗೋಷ್ಟು ಅಷ್ಟೇ ಮಾಡಿ, ಯಾಕಂದ್ರೆ ಬೇಬಿಗೆ ಫ್ರೆಶ್ ಆಗಿ ಫುಡ್ ಕೊಟ್ರೆ ಚೆನ್ನಾಗಿರುತ್ತೆ. ಈ ತರ ನೀವು ಏರ್ ಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ಆರಾಮ್ಸೆ ನಿಮ್ಮ ಬೇಬಿಗೆ ನೋಡ್ಕೊಂಡು ಬಂದ್ರಲ್ಲ, ಈಸಿಯಾಗಿ ಮನೇಲೆ ಬೇಬೀಸ್ಗೆ ಸರ್ಲಾಕ್ನ ಮಾಡಿ ತಿನ್ನಿಸ್ಬೋದು. ಔಟ್ಸೈಡ್ ಸಿಗುವಂಥ ಸರ್ಲಾಕ್ ಹೈಜೀನ್ ಇರುತ್ತೋ ಇಲ್ವೋ ನಮಗಂತೂ ಗೊತ್ತಿರಲ್ಲ. ಬೇಬಿ ಹೆಲ್ತ್ನ ಹಾಳು ಮಾಡೋದಕ್ಕಿಂತ ನೀವು ನಿಮ್ಮ ಬೇಬಿಗೋಸ್ಕರ ಮನೆಯಲ್ಲೇ 1 ಅವರ್ ಟೈಮ್ ಕೊಟ್ಟರೆ ಈಸಿಯಾಗಿ ಮನೆಯಲ್ಲೇ ಸರ್ಲಾಕ್ನ ಮಾಡ್ಕೋಬೋದು. ಆಫ್ಟರ್ 6 ಮಂತ್ ಬೇಬೀಸ್ಗೆ ನೀವು ಈ ಇನ್ಸ್ಟೆಂಟ್ ಸಾರಿನ ತಿನ್ನಿಸ್ಬೋದು. ನೀವು ಏನಾದರೂ ಔಟ್ಸೈಡ್ ಟ್ರಾವೆಲಿಂಗ್ ಮಾಡ್ತೀರಾ ಅಂದರೆ ಈ ಸರ್ಲಾಕ್ನ ನೀವು ತೊಗೊಂಡು ಹೋಗ್ಬೋದು. ನಿಮ್ಮ ಪಾಪು ಏನು ಕ್ವಾಂಟಿಟಿಯಲ್ಲಿ ತಿನ್ನುತ್ತೋ ಆ ಕ್ವಾಂಟಿಟಿಯಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿಬಿಟ್ಟು ಹಾಟ್ ವಾಟರ್ ಆ್ಯಡ್ ಮಾಡಿ 5 ಮಿನಿಟ್ಸ್ ಬಿಟ್ಟರೆ ನಿಮ್ಮ ಇನ್ಸ್ಟೆಂಟ್ ಸರಿ ರೆಡಿ ಆಗುತ್ತೆ. ನೀವು ನಿಮ್ಮ ಬೇಬಿಗೆ ಆರಾಮಾಗಿ ತಿನ್ನಿಸ್ಬೋದು. 1 ಟೈಮ್ ಮಾಡಿದರೆ ಆರಾಮ್ಸೆ 15 ಡೇಸ್ವರೆಗೂ ನೀವು ಸ್ಟೋರ್ ಮಾಡಿ ತಿನ್ನಿಸ್ಬೋದು ನಿಮ್ಮ ಬೇಬಿಗೆ. ಇದೇ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.